ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗಾಗಲಿ ಹೆಲ್ದಿ ವೆಯ್ಟ್ ಗೈನ್ಗಾಗಲಿ ಅಥವಾ ದಿನ ಪೂರ್ತಿ ಆಟ ಆಡಿದ್ರು ಅವರು ಕೈ ನೋವು ಕಾಲು ನೋವು ಅಂದಿರ ಎನರ್ಜೆಟಿಕ್ ಆಗಿರ್ಬೇಕಂದ್ರು ಹಾಗೇನೆ ಗ್ಲೋಯಿಂಗ್ ಸ್ಕಿನ್ಗಾಗಲಿ ಹೇರ್ ಗ್ರೋತ್ಗಾಗಲಿ ಇನ್ನೂ ಹೇಳ್ತಾ ಹೋದ್ರೆ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂತ ಈ ಕೋಕೋನಟ್ ಡ್ರೈ ಫ್ರೂಟ್ ಬರ್ಫಿನ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಕಟ್ ಮಾಡಿ ಇಟ್ಟಿರೋ ಅಂತ ಬಾದಾಮು ಗೋಡಂಬಿ ಹಾಗೆ ಪಂಪ್ಕಿನ್ ಸೀಡ್ಸ್ನ ಸಹ ಹಾಕ್ಕೊಂತ ಇದ್ದೀನಿ. ಪಂಪ್ಕಿನ್ ಸೀಡ್ಸ್ ತಿನ್ನೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ 3/4 ಭಾಗ ಫ್ರೈ ಆದಮೇಲೆ 2 ಕಪ್ ಅಷ್ಟು ತುರಿದಿರೋ ಅಂಥ ಒಣಕೊಬ್ಬರಿ 1 ಸ್ಪೂನ್ ಅಷ್ಟು ಗಸಗಸೆ ಸಹ ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಅದೇ ಬಾಣಲಿಗೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಬೀಜ ಬಿಡಿಸಿಟ್ಟಿರೋ ಅಂಥ 300 ಗ್ರಾಮ್ ಅಷ್ಟು ಖರ್ಜೂರನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಈ ರೀತಿ ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ನುಣ್ಣಗಾಗೋಗುತ್ತೆ. ನಂತರ ಫ್ರೈ ಮಾಡಿ ಇಟ್ಟಿರೋ ಅಂಥ ನಟ್ಸು ಸೀಡ್ಸ್ನ ಹಾಕ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಬ್ಬಟ್ಟು, ರೊಟ್ಟಿ, ಕೇಕ್ ಈ ರೀತಿ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದಾದಂಥ ಆಡಿ ಎಕೋಬೇಕ್ ಶೀಟ್ನ ಒಂದು ಸ್ಕ್ವೇರ್ ಶೇಪಲ್ಲಿರೋಂಥ ಬಾಕ್ಸಿಗೆ ಹಾಕ್ಕೊಂಡು ಮಿಶ್ರಣನ ಸಹ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಕಟ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿ ಡ್ರೈ ಫ್ರೂಟ್ ಬರ್ಫಿ ರೆಡಿ.